ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಇದ್ರೆ 7:30 ಆಗಿ ಹೋಗೈತೆ ನೋಡ್ರಿ. ಆಲ್ರೆಡಿ 8 ಆಗಿರ್ಬೇಕಂತ ಅನ್ಸುತ್ತೆ. ಸ್ವಲ್ಪ ಲೇಟನ ಆಯಿತು. ಬೆಳಗ್ಗೆಯಿಂದ ಅಷ್ಟೋ ತನಕ ಕೆಲಸನ ಆಯ್ತು ರೀ. ಅಂದರೆ ಕ್ಲೀನಿಂಗ್ ಕೆಲಸ ಇತ್ತು. ಹಾಗಾಗಿ ಬೆಳಗ್ಗೆ ಎಷ್ಟು 6 ಗಂಟೆನ 6:30ಗೆ ಸ್ಟಾರ್ಟ್ ಮಾಡಿದ್ದು. ಈಗ 1.5 ತಾಸು ಆಯ್ತು ರೀ. ಅಂದರೆ ಮನೆ ಸುತ್ತೆಲ್ಲ ಸ್ವಲ್ಪ ಪೂರ್ತಿ ಕಂಪೌಂಡ್ ಒಳಗೆಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕಿ ಅಂದ್ರೆ ತೊಳೆದ್ಬಿಟ್ಟು ಫೈನಲಿ ಈಗ ಜಳಕ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದಿದ್ದೀನಿ ರೀ. ಇವಾಗ ಲಾಗ ಸ್ಟಾರ್ಟ್ ಮಾಡಿದ್ದು. ಅಂದರೆ ಇಡುವ ಸ್ಟಾರ್ಟ್ ಮಾಡಿಬಿಟ್ರೆ ಆ ಕಡೆ ಲಕ್ಷ್ಯ ಇರುತ್ತೆ. ಇದು ಕೆಲಸ ಎಲ್ಲ ಆಗೋದೇ ಇಲ್ಲ ರೀ. 10 ನಿಮಿಷ ಒಳಗೆ ಆಗೋ ಕೆಲಸ ಇಡುವ ಸ್ಟಾರ್ಟ್ ಮಾಡಿದಾಗ ಅರ್ಧ ತಾಸು ಮೇಲೆ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಯೋಗ ಎಲ್ಲ ಮುಗಿಸಿದ ಕೂಡಲೇ ಮನೆ ಅಂದರೆ ಸುತ್ತೆಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಕಂಪೌಂಡ್ ಒಳಗೆಲ್ಲ ಕಸ ಗುಡಿಸಿ ಮತ್ತು ಮನೆ ಮುಂದೆ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಗುಡಿಸಿ ಅದಕ್ಕೆಲ್ಲ ಒಂದಿಷ್ಟು ಬೆಂಕಿ ಹಚ್ಬಿಟ್ಟು ಅಂದರೆ ಎಲ್ಲ ಸುಟ್ಬಿಟ್ಟು ಮತ್ತು ಹೊರಗಡೆ ಮನೆಯೊಳಗನ ಬಂದುಬಿಡ್ತಾವ್ರಿ. ಅಂದರೆ ಕಂಪೌಂಡ್ ಒಳಗಡೆ ಬಂದುಬಿಡ್ತಾವೆ ಗಾಳಿ ಬಿಟ್ಟಾಗ. ಹಾಗಾಗಿ ಎಲ್ಲ ಹೊರ ಮಾಡಿ ಅದನ್ನೆಲ್ಲ ಕೆಲಸ ಮುಗಿಸಿ ಜಳಕನೂ ಮುಗಿಸ್ಬಿಟ್ಟು ಈಗ ಬಟಾಟಿ ಬೆನ್ಸಾಕಿ ಇಟ್ಟಿದ್ದೀನಿ ರೀ. ಬಟಾಟಿ ಪಲ್ಯ ಮಾಡ್ಬೇಕಂತೇಳಿ ರಂಗೋಲಿನೂ ಹಾಕಿತ್ತಿಲ್ಲ, ಬರೀ ಹಸ್ಲ ಅಷ್ಟೇ ತೊಳೆದ್ಬಿಟ್ಟಿದ್ದಾರೆ ನೀರು ಹೊಡೆದು. ಹಾಗಾಗಿ ಫಸ್ಟಿಗೆ ರಂಗೋಲಿ ಹಾಕ್ಬೇಕಂತ ಹೊರಗೆ ಬಂದಾಗ ಪಕ್ಷಿಗಳು ಭಾಳ ಸೌಂಡ್ ಮಾಡಾಕತ್ತಿದ್ದು. ಅವಕ್ಕೆ ಕಾಳನೇ ಹಾಕಿತ್ತಿಲ್ಲ ನೋಡ್ರಿ. ಇವತ್ತು ಡೈಲಿ ಬೆಳಗ್ಗೆನೇ ಹಾಕಿಬಿಟ್ಟಿದ್ದೆ, ಕ್ಲೀನಿಂಗ್ ಕೆಲಸ ಮಾಡ್ಕೊತ ಕುಂತ್ಬಿಟ್ಟಿದ್ದೆ. ಹೀಗಾಗಿ ಕಾಳು ಹಾಕೋಕ್ಕಾಗಿತ್ತಿಲ್ಲ. ಮತ್ತು ಫಸ್ಟಿಗೆ ಕಾಳು ಹಾಕಿ ರಂಗೋಲಿನೂ ಹಾಕಿ ಬಂದು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಈ ಕಡೆ ಬಟಾಟಿನೂ ಕುದಿಸಾಕಿಟ್ಟಿದ್ದೀನಿ ಮತ್ತು ದಾಲ್ಚಿನ್ನಿ ಜೀರಿಗೆ ನೀರನ್ನು ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಕುಡಿದ್ರಾಯ್ತು ಫಸ್ಟಿಗೆ ಅಂತ. ಹಂಗೆ ಸೋಸ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಎಷ್ಟು ಕೊಟ್ಟು ನಾನು ಕುಡಿಬೇಕು ನೋಡ್ರಿ. ಹಂಗೆ ಕೆಲಸ ಮಾಡ್ಕೊತಾನೆ ಅದನ್ನಷ್ಟು ಕುಡಿದ್ಬಿಟ್ರಾಯ್ತು. ಮತ್ತು ನಾವು ಕೆಲಸ ಮಾಡ್ಕೊತ ಕುಂತೀವಿಲ್ಲ ಅದನ್ನ ಕುಡಿದೂ ಆಗಲ್ಲ ರೀ. ಹಾಗಾಗಿ ಬೆಳಗ್ಗೆ ಆದಷ್ಟು ನೀರು ಜೀರಿಗೆ ನೀರು ಕುಡಿದು ಈಗ ನಾಷ್ಟಕ್ಕೆ ದೋಸೆ ಮತ್ತು ಬಟಾಟಿ ಪಲ್ಯ ಶೇಂಗಾದ ಹಿಂಡಿ ಮಾಡ್ಬೇಕ್ರಿ. ಅಂದ್ರೆ ಕೊಬ್ಬರಿ ಚಟ್ನಿ ಮಾಡೋಕ್ಕೆ ಹೋಗಂಗಿಲ್ಲ, ಶೇಂಗಾದ ಹಿಂಡಿನೇ ಮಾಡಬೇಕು. ಕೊಬ್ಬರಿ ಹಸಿದಿಲ್ಲ ಅಂತೇಳಿ ಈಗ ಶೇಂಗಾ ಹಿಂಡಿ ಮಾಡೋಕ್ಕೆ ಶೇಂಗಾನ ಹುರ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ಮತ್ತು ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಜೀರಿಗೆ ಮತ್ತು ಕರಿಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಅದಕ್ಕೆ ಹಿಂಡಿಗೆ ಹಾಕಿ ಹಿಂಡಿ ಮಾಡ್ಕೊಂಡ್ರೆ ಹಿಂಡಿ ಟೇಸ್ಟ್ ಚಲೋ ಇರುತ್ತೆ ನೋಡ್ರಿ. ಬರೀ ಬೆಳ್ಳುಳ್ಳಿ ಹಾಕಿ ಹಿಂಡಿ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಕರಿಬೇವು ಮತ್ತು ಜೀರಿಗೆ ಸ್ವಲ್ಪ ಹಿಂಗೆ ಹಾಕಿ ಏನು ಹಿಂಡಿ ಮಾಡ್ಕೊತೀವಲ್ಲ ರುಚಿ ಜಾಸ್ತಿ ಅಂತ ಅನ್ಸುತ್ತೆ ರೀ. ಹಾಗಾಗಿ ಇದೇ ರೀತಿ ಜಾಸ್ತಿ ಮಾಡೋದು. ಒಂದೊಂದು ಟೈಮ್ದಾಗ ಬರೀ ಹಂಗೆ ಮಾಡಿಬಿಟ್ಟಿರ್ತೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು. ಹೀಗಿದ್ರೆ ಅದನ್ನ ಎಣ್ಣೆ ಬಿಸಿ ಮಾಡಿ ಜೀರಿಗೆ ಮತ್ತು ಕರಿಬೇವನ್ನು ಹಾಕಿಬಿಟ್ಟು ಹುರ್ಕೊಂಡು ಲಾಸ್ಟಿಗೆ ಸ್ವಲ್ಪ ಹಿಂಗೆ ಹಾಕಿ ಇಲ್ಲೇನೋ ನಾನು ಶೇಂಗಾ ಮತ್ತು ಖಾರದ ಪುಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಇಟ್ಟಿದ್ದಾರೆ, ಉಪ್ಪು ಅದಕ್ಕೆ ಹಾಕಿಬಿಟ್ಟು ಚಲೋತ್ನಾಗ ಒಂದಿಷ್ಟು ಮಿಕ್ಸ್ ಮಾಡಿಕೊಂಡು ಹಿಂಡಿ ಮಾಡ್ಬೇಕ್ರಿ. ಹಿಂಡಿ ಮಾಡಮ್ದಾಗೂ ಒಂದು ಮೆಥಡ್ ಇರುತ್ತೆ. ಅಂದರೆ ಪೂರ್ತಿ ಸಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ತರಿ ಆಗಿರಬೇಕು, ಅವಾಗ ಹಿಂಡಿ ರುಚಿ ಆಗುತ್ತೆ ನೋಡ್ರಿ. ನಾನಿದ್ರೆ ಮಾಡ್ನಪ್ಪಿ ಅಂತಂದ್ರೂ ಕೇಳಿಲ್ಲ ರೀ. ಮನು ಮಾಡೋಕ್ಕೆ ಹೋದ ಪೂರ್ತಿ ಸ್ವಲ್ಪ ಸಣ್ಣನೇ ಮಾಡಿಬಿಟ್ಟಿದ್ದೆ, ಬಯಕತ್ತಿದ್ದೆ. ಹಿಂಗೆ ಮಾಡ್ತಂದ್ರೆ ನಾನು ಮಾಡ್ತಂತ ಹೇಳೋದು ಅದನ್ನ ಪೂರ್ತಿ ಕಂಟಿನ್ಯೂ ಚಾಲು ಬಿಟ್ರೆ ಈ ರೀತಿ ಸಣ್ಣ ಆಗುತ್ತೆ. ಫೈನಲಿ ಮತ್ತೆ ಸ್ವಲ್ಪ ನಾನೇ ಮಾಡ್ತೀನಿ ಸರಿ ಅಂತೇಳಿ ಸರಿಸ್ಬಿಟ್ಟು ನಾನೇ ರೆಡಿ ಮಾಡ್ಕೊಂಡೆ ನೋಡ್ರಿ. ಇನ್ನೊಂದು ಚೂರು ದಪ್ಪಿರಬೇಕಿತ್ತು, ಆವಾಗ ಹಿಂಡಿ ರುಚಿ ಜಾಸ್ತಿ ಆಗುತ್ತೆ. ಅಂದರೆ ನಾವು ಕಲಿಯೊಳಗೆ ಕೂಟದಾಗ ಯಾವ ರೀತಿ ಆಗುತ್ತಲ್ಲ ಅದೇ ರೀತಿ ಆಗುತ್ತೆ. ಮಿಕ್ಸರ್ ಸ್ವಲ್ಪ ಆನ್ ಆಫ್ ಮಾಡ್ಕೊಂಡು ಹಿಂಡಿ ಮಾಡ್ಕೊಂಡ್ರೆ ಈಗಿದ್ರೆ ಹಿಂಡಿನೂ ರೆಡಿ ಆಯ್ತು ನೋಡ್ರಿ. ಸ್ವಲ್ಪ ಮಾಡ್ಕೊಂಡಿದ್ದು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಇದು ಆ್ಯಕ್ಚುಲಿ ನಿನ್ನಿದ ಇಡುವರಿ ಪೂರ್ತಿ ನಾನು ಸಜ್ಜಿ ದೋಸೆನ ಯಾವ ರೀತಿ ಮಾಡ್ಕೊತೀನಿ ಅಂತ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದು. ಅಂದರೆ ಮೊನ್ನೆ ಏನು ಮಾಡಿದ್ದೆ ಅಂದರೆ ಒಂದು ಇಡೋದಾಗ ಸ್ವಲ್ಪ ಹಾಕಿದ್ದೆ. ಅಂದರೆ ಹಿಟ್ಟು ಯಾವ ರೀತಿ ರೆಡಿ ಮಾಡೋದು ಮತ್ತು ದೋಸೆ ಹೆಂಗೆ ಮಾಡೋದು ಅಂಥೇಳಿ ಸ್ವಲ್ಪ ಬ್ಯಾಳಿಗಳೆಲ್ಲ ಜಾಸ್ತಿ ಹಾಕಿದ್ದೆಲ್ಲ. ಇವತ್ತು ಬರೀ ಸಜ್ಜಿ ಬಳಸಿಬಿಟ್ಟು ಯಾವ ರೀತಿ ದೋಸೆ ಮಾಡೋದಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು. ಇದು ನಿನ್ನೆ ಇಡುವರಿ. ಅಂದರೆ ಹಿಟ್ಟು ರೆಡಿ ಮಾಡೋದು ನೆನೆಸೋದು ಹಿಡ್ಕೊಂಡು ಮತ್ತು ರುಬ್ಬೋದು ಎಲ್ಲನೂ ಒಂದೇ ಇಡುವುದೊಳಗೆ ಶೇರ್ ಮಾಡ್ಕೊಂಡಿದ್ದು. ಈಗಿದ್ರೆ ಸಜ್ಜಿ ದೋಸೆ ಮಾಡಾಕಿದ್ರೆ 2 ಗ್ಲಾಸಷ್ಟು ಸಜ್ಜಿ ತೊಗೊಂಡಿದ್ದೀನಿ ರೀ. ಮತ್ತು 2 ಮುಷ್ಟಿಯಷ್ಟು ಉದ್ದಿನಬೇಳೆ, 1 ಮುಷ್ಟಿಯಷ್ಟು ಕಡಲೆಬೇಳೆ ಹಾಕಿದ್ದೀನಿ ರೀ. ಮತ್ತು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಸೊಪ್ಪು ಜಾಸ್ತಿ ಬೇಕಂದ್ರೂ ಹಾಕೋಬೋದು. ಶುಗರ್ ಮತ್ತು ಇದ್ದವರಾಗಲಿ ವೆಯ್ಟ್ ಲಾಸ್ ಮಾಡೋರಾಗಲಿ ಸ್ವಲ್ಪ 1.5-2 ಚಮಚ ತನಕನೂ ಮೆಂತ್ಯ ಹಾಕೊಂಡ್ರೆ ನಡೀತೈತೆ ನೋಡ್ರಿ. ಈಗ ಅದನ್ನೆಲ್ಲ ಹಾಕಿಬಿಟ್ಟು 2-3 ಸಲ ಸ್ವಚ್ಛಗೆ ತೊಳ್ಕೊಬೇಕಾಗುತ್ತೆ ರೀ. ಅದು ಸಜ್ಜಿ ಮೇಲೆ ಸ್ವಲ್ಪ ಗೊಂಡಿ ಥರ ಬರ್ತಾವೆ. ನೀಟಾಗಿ ಈ ರೀತಿ ನೀರು ಹಾಕಿ ಕೈಲೆಲ್ಲ ತಿಕ್ಕೊಂಡ ತಕ್ಷಣ ರೀ ಅದನ್ನ ತೆಗೆದು ಬಿಡಬೇಕು. ಅಂದರೆ ಜೋಳ ಆಗಲಿ ಗೋಧಿ ಆಗಲಿ ತೊಳೆದಾಗ ಈ ರೀತಿ ಅದ್ರ ಗೊಂಡಿ ಬರ್ತಾವ್ರಿ, ತೆಗೆದು ಬಿಡಬೇಕು. ಅವು ನಾವು ಬೀಸೋ ಮುಂದಾಗೂ ಅಷ್ಟರೇ ಎಲ್ಲ ಕೇರ್ಬಿಟ್ಟು ಇವನ್ನ ತೆಗೆದುಬಿಟ್ಟೇ ಬೀಸ್ಕೊಂಡು ಬರೋದು.
ಈಗ 2ರಿಂದ 3 ಸಲ ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಡ್ಬೇಕು ರೀ. ಅಂದರೆ 1-2 ಇಂಚಷ್ಟು ನೀರು ಬರಬೇಕು ಸಜ್ಜಿ ಮೇಲೆ. ಅದನ್ನ ನೀರು ಹಾಕಿ ಒಂದು 5ರಿಂದ 6 ತಾಸು ನೆನೆಸಿಡ್ಬೇಕಾಗುತ್ತೆ ರೀ. 5ರಿಂದ 6 ತಾಸು ನೆನೆಸಿದ ಮೇಲೆ ಈಗ ರುಬ್ಕೋಬೇಕು ನೋಡಿರಿ. ನಾವು ಅಕ್ಕಿ ದೋಸೆ ಎಲ್ಲ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ಸೇಮ್, ಆದರೆ ಇದು ಹಾಕು ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ರೀ. ಇದಕ್ಕೆ ಬೇಕಂದ್ರೆ ಒಂದು 2-3 ಚಮಚದಷ್ಟು ಅವಲಕ್ಕಿನೂ ಅದಾದರೂ ಹಾಕ್ಬೋದು, ಇಲ್ಲಾಂದ್ರೆ ಅನ್ನ ಆದ್ರೂ ಹಾಕ್ಬೋದು. ನಾನು ಹಾಕಕ್ಕೆ ಹೋಗಿಲ್ಲ ರೀ, ಅಂದರೆ ಸ್ವಲ್ಪ ಮೆತ್ತಗಾಗ್ತವೆ ಅಂತೇಳಿ, ಕ್ರಿಸ್ಪಿಯಾಗಿ ಬೇಕಾಗ್ತವೆ ನನ್ನ ಮಕ್ಕಳಿಗೆ ಅಂತೇಳಿ ನಾನು ಹಾಕಿಲ್ಲ. ನೀವು ಬೇಕಂದ್ರೆ ಒಂದಿಷ್ಟು ಅವಲಕ್ಕಿ ಅಥವಾ ಅನ್ನನ ಮಿಕ್ಸ್ ಮಾಡ್ಬೋದು ರುಬ್ಬ ಮುಂದಾಗ. ಈಗ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಕೋಬೇಕು ನೋಡಿರಿ. ಭಾಳ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಈ ರೀತಿ ರುಬ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ಇದರಲ್ಲಿ ನಾವು ದೋಸೆ ಆದರೂ ಮಾಡ್ಕೋಬೋದು, ಇಡ್ಲಿ ಆದರೂ ಮಾಡ್ಕೋಬೋದು, ಪಡ್ಡು ಆದ್ರೂ ಮಾಡ್ಕೋಬೋದು ರೀ. ಟೇಸ್ಟ್ನು ಚಲೋ ಇರ್ತೈತಿ ಮತ್ತು ಸಜ್ಜಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಮತ್ತು ಶುಗರ್ ಇರೋರಿಗಂತೂ ಬೆಸ್ಟ್ ನೋಡಿರಿ. ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಅಂದರೆ ಈ ರೀತಿ ದೋಸೆ ಮಾಡಿಕೊಂಡು ತಿನ್ಬೋದು ವಾರದಾಗ ಒಂದು ಸಲ ರೀ. ಈಗ ರೀ ಎಲ್ಲ ರುಬ್ಬಿಟ್ಟು ಈ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಟ್ರೈತ್ರಿ. ಬೆಳಗ್ಗೆ ತನಕ ಫುಲ್ ಉಬ್ಬಿ ಬಂದಿರ್ತೈತಿ. ಹಾಗಾದ್ರೆ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಎಷ್ಟು 5 ಗಂಟೆ ಆಗಿತ್ತು ರೀ ಟೈಮ್, ಎಷ್ಟು ಉಬ್ಬಿ ಬಂದೈತಿ ಹಿಟ್ಟು. ಈಗ ನಾವು 7-8 ಗಂಟೆ ತನಕ ಬಿಟ್ಬಿಟ್ರೆ ಎಲ್ಲ ಕೆಳಗಡೆನೇ ಚೆಲ್ಬಿಡ್ತೈತಿ. ಹಾಗಾಗಿ ಬೆಳಗ್ಗೆ 5 ಗಂಟೆಕನ ಒಂದು ಸಲ ಮಿಕ್ಸ್ ಮಾಡಿ ಇಡ್ಬೇಕು ರೀ. ಅವಾಗ ಚೆಲ್ಲೋದಿಲ್ಲ, ಇಲ್ಲಾಂದ್ರೆ ದೊಡ್ಡ ಪಾತ್ರೆ ಒಳಗೆ ಇಡಬೇಕು, ಅವಾಗ ಚೆಲ್ಲಂಗಿಲ್ಲ ನೋಡಿರಿ. ಮೊನ್ನೆ ಹಾಗೆ ಆಗಿಬಿಟ್ಟಿತ್ತು, ಅದಕ್ಕಾಗಿ ನಾನು ಒಂದು ಸಲ ಮಿಕ್ಸ್ ಮಾಡಿ ಇಟ್ಟರಾಯ್ತು. ಮತ್ತು ಚೆಲ್ಲೋದು ಕೂಡಲೇ ಎಲ್ಲ ಕ್ಲೀನ್ ಮಾಡೋರು ಯಾರು ತೀರಾ ಟೆನ್ಷನ್ ಆಗ್ಬಿಡ್ತೈತಿ. ಅದಕ್ಕಾಗಿ ಒಂದು ಸಲ ಈ ರೀತಿ ಚಲೋತ್ನಾಗ ಮಿಕ್ಸ್ ಮಾಡಿ ಇಟ್ಟರಾಯ್ತು. ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಈಗ ಮತ್ತೆ ಟೈಮ್ ಇದ್ರೆ ಎಷ್ಟು 8 ಗಂಟೆ ಆಗಿ 8:15 ಆಗಕ್ಕೆ ಬಂದಿತ್ತು. ಇವಾಗ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡಿರಿ. ಅದು ಹಿಟ್ಟಿಗೇನೈತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ದೋಸೆ ಹಾಕಿಬಿಟ್ರಾಯ್ತು. ಮಸ್ತಾಗಿ ದೋಸೆ ಬರ್ತಾವೆ ನೋಡಿರಿ. ಈ ಕಡೆ ಮನೋ ಇದ್ರೆ ಬಟಾಟಿ ಪಲ್ಯನೂ ರೆಡಿ ಮಾಡ್ಕೊಳಕತ್ತಾನು, ನಾನು ಈ ಕಡೆ ದೋಸೆನೂ ಹಾಕಾಕಂತೀನಿ ನೋಡಿರಿ. ದೋಸೆ ಮಾತ್ರ ಅಕ್ಕಿ ದೋಸೆಕ್ಕಿಂತ ಸಜ್ಜಿ ದೋಸೆ ಟೇಸ್ಟ್ ಆಗ್ತಾವ್ರಿ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಶುಗರ್ ಇರೋರಿಗೆ ಆಗಲಿ ಮತ್ತು ವೇಟ್ ಲಾಸ್ ಮಾಡೋರಿಗೆ ಆಗಲಿ ಅಕ್ಕಿಕ್ಕಿಂತ ಈ ರೀತಿ ಸಜ್ಜಿ ದೋಸೆ ಆಗಲಿ, ರಾಗಿ ದೋಸೆ ಮತ್ತು ನವಣಿ ದೋಸೆ ರೀ, ಈ ರೀತಿ ದೋಸೆ ತಿನ್ನೋದು ಬೆಸ್ಟ್ ನೋಡಿರಿ. ಶುಗರ್ ಇರೋರಿಗಂತೂ ಇದು ಸಜ್ಜಿ ಬಳಸೋದು ಭಾಳ ಬೆಸ್ಟ್ ರೀ. ಅಂದರೆ ರೊಟ್ಟಿ ಮಾಡಿಕೊಟ್ರೆ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ, ಈ ರೀತಿ ನಾವು ದೋಸೆ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ನೋಡಿರಿ. ಮತ್ತು ನಮ್ಗೆ ಪೂರ್ತಿ ಸಜ್ಜಿ ಮಾಡೋಕ್ಕೆ ದೋಸೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು 1 ಗ್ಲಾಸಷ್ಟು ಅಕ್ಕಿ 1 ಗ್ಲಾಸಷ್ಟು ಸಜ್ಜಿನ ಬಳಸ್ಬಿಟ್ಟಾದರೂ ಮಾಡ್ಕೋಬೋದು. ಅಂದರೆ ಸಜ್ಜಿ ರೊಟ್ಟಿ ತಿನ್ನೋಕೆ ಇಷ್ಟ ಇಲ್ಲಾರ್ದವರು ಈ ರೀತಿ ಮಾಡ್ಕೋಬೋದು. ಭಾಳ ಜನ ಮೊನ್ನೆ ಮಾಡಿದಾಗ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರಿ ಅಂತೇಳಿ ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದು. ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಮತ್ತೊಂದು ಲೈಕ್ ಮಾಡಿರಿ. ಮತ್ತು ಹಂಗೆ ಈಗಿದ್ರೆ ಅದನ್ನ ಚಲೋತ್ನಾಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ದೋಸೆ ಏನು ಹಾಕಿದ್ಮೇಲೆ ಒಂದು 30 ಸೆಕೆಂಡ್ ಮುಚ್ಚಿಡ್ಬೇಕ್ರಿ. ಆಮೇಲೆ ಒಂದು ಚೂರ ಬೆನ್ಸ್ಕೋಬೇಕಾಗುತ್ತೆ, ಎಲ್ಲ ಕಡೆ ನೀಟಾಗಿ ಬೆನ್ಸ್ಕೊಂಡ್ಬಿಟ್ಟು ಹೊಲಿಶ್ ಹಾಕಿಬಿಟ್ರೆ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ದೋಸೆ ರೆಡಿ ಆಗುತ್ತೆ ನೋಡಿರಿ. ಒಂದು ಚೂರ ಬೆನ್ಯಾಕ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಕ್ಕಿ ದೋಸೆಕ್ಕಿಂತ ರೀ. ಯಾಕಂದರೆ ಸಜ್ಜಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ನಾವು ಸಜ್ಜಿ ರೊಟ್ಟಿ ಮಾಡಿದಾಗೂ ಅಷ್ಟೇ ಸ್ವಲ್ಪ ಜೋಳದ ರೊಟ್ಟಿಗಿಂತ ಸಜ್ಜಿ ರೊಟ್ಟಿ ಬೆನ್ಸಾಕ ಟೈಮ್ ಹಿಡಿತೈತ್ರಿ. ಈಗ ಮಸ್ತಾಗಿ ಕ್ರಿಸ್ಪಿಯಾಗಿ ಸಜ್ಜಿ ದೋಸೆ ರೆಡಿ ಹಾಕತ್ತವ ನೋಡ್ರಿ. ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ಬೇಕು, ಅವರು ರೆಡಿಯಾಗಿ ಕುಂತಿದ್ರೆ, ಅದಕ್ಕಾಗಿ ಮನು ಇದ್ರೆ ಒಯ್ದ ನಾಷ್ಟನೂ ಕೊಟ್ಟು ಬಂದ ನೋಡ್ರಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೆಂಗೆ ಗೊತ್ತೇನೆ, ಏನು ಮಾಡಿರಲ್ಲ ಅದನ್ನೇ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಚಟ್ನಿ ಮಾಡಿಲ್ಲ ಅಂತಂದರು, ಹಸಿ ಕೊಬ್ಬರಿ ಇದ್ದಿತ್ತಿಲ್ಲ ರೀ ಮಾಡಿಲ್ಲ ಅಂತಂದೆ. ಈಗಿದ್ರೆ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಿದೆ ನೋಡ್ರಿ. ಇವತ್ತು ಮಧ್ಯಾಹ್ನ ಏನೈತಂದ್ರೆ ಮನು ಸುಮ್ಮನೆ ಚೇರ್ ಮೇಲೆ ಕುಂತಿದ್ದಾರೆ, ಒಮ್ಮೆ ಚೇರ್ ಮುರ್ಕೊಂಡ್ಬಿಟ್ಟು ಕೆಳಗಡೆ ಬಿದ್ದ, ಸೊಂಟ ಬ್ಯಾನ್ ಐತಂತ ಎದ್ದು ಹೋದ ನೋಡ್ರಿ. ತನು ಇದ್ರೆ ಬಿದ್ದು ನಗ್ಯಾಕೆ ಸ್ಟಾರ್ಟ್ ಮಾಡಿದ್ಲು. ಆದರೆ ಯಾರು ಬಿದ್ದ ಕೂಡಲೇ ಈ ರೀತಿ ನಗೋದಂದ್ರೆ ಸ್ವಲ್ಪ ಏನಂತಾರೆ ಖುಷಿ ಆಗ್ತೈತಿ. ಆದರೆ ನನಗೆ ಸ್ವಲ್ಪ ಟೆನ್ಷನ್ ಆಗತ್ತಿತ್ತು, ಸೊಂಟಕ್ಕೆ ಏನಾಯ್ತೇನೋ ಅಂತೇಳಿ. ಏನೂ ಇಲ್ಲ ಮಮ್ಮಿ, ಅಷ್ಟೊಂದೇನು ಬ್ಯಾನ್ ಆಗಿಲ್ಲ, ಸ್ವಲ್ಪ ಲೈಟಾಗಿ ಬ್ಯಾನ್ ಆಗೈತೆ ಅಂತ ಹೇಳಿ. ಆದರೆ ನಮ್ಮ ತನು ಬಿದ್ದ ಕೂಡಲೇ ಫುಲ್ ಮನ್ಕೊಂಡೇ ಬಿಡ್ತಿದ್ಲು. ಅದನ್ನೂ ನೆಕ್ಸ್ಟ್ ಡೇ ಆಗೈತ್ರಿ. ಈಗಿದ್ರೆ ಟೈಮ್ 5 ಗಂಟೆ ಆಗೈತೆ ನೋಡ್ರಿ. ನಾವು ಮಧ್ಯಾಹ್ನ ಊಟ ಮಾಡಂದಾಗ ನೋಡಿದ್ವಿ, ಬಂದಿತ್ತಿಲ್ಲ. ಇವಾಗ ಬಂದುಬಿಟ್ಟು ಸೌಂಡ್ ಮಾಡಾಕತ್ತಿತ್ತು ನಾಯಿ ರೀ. ಅಂದರೆ ಆ ಕಡೆ ನಿಂತೈತಿಲ್ಲ, ಇದು ಸಾಕಿದ ನಾಯಿ ಐತಿ. ಅದನ್ನ ಹಿಡ್ಕೋರ್ ಮಮ್ಮಿ, ಇದನ್ನ ಹಾಕಿದ ಕೂಡಲೇ ಎಲ್ಲ ಅದನ್ನೇ ತಿಂದ್ಬಿಡ್ತೈತಿ. ಪಾಪ ಅದು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೇಳಿ ಅದಕ್ಕೆ ಫಸ್ಟ್ ಹಾಕ್ತೀನಂತೇಳಿ ಹಾಕಾಕಂತ ನೋಡ್ರಿ. ಇದನ್ನ ನಾನು ಹಿಡ್ಕೊಂಡಿದ್ದೆ. ಅಂದರೆ ಇದು ಸಾಕಿದ್ದೆ ಐತ್ರಿ, ಅಲ್ಲಿ ಮನೆ ಮುಂದೊಬ್ರು ಸಾಕ್ಯಾರು, ಯಾವಾಗಾದ್ರೂ ಒಂದು ಸಲ ಬರ್ತೈತಿ ಅದನ್ನು. ಅದಕ್ಕಾಗಿ ಇದನ್ನ ಹಾಕಿದ ಕೂಡಲೇ ಎಲ್ಲ ಅದನ್ನೇ ತಿಂದ್ಬಿಡ್ತೈತಿ. ಅದಕ್ಕೆ ಮನ್ಯಾಗ ಹಾಕ್ತಾರೋ, ಇದಕ್ಕೆ ಯಾರೂ ಹಾಕಂಗಿಲ್ಲ. ಅದಕ್ಕೆ ಫಸ್ಟಿಗೆ ಅದಕ್ಕೆ ಹಾಕಿಬಿಟ್ಟು ಇದಕ್ಕೆ ಹಾಕನಂತ ಹಾಕಾಕಂತ ನೋಡ್ರಿ. ಇದನ್ನು ಹಂಗಾರೆ ಬಂದ ಕೂಡಲೇ ಅನ್ನ ಹಾಲು ಅಥವಾ ಚಪಾತಿ ಹಾಕಿಬಿಟ್ರೇ ಹೋಗ್ತೈತಿ, ಇಲ್ಲಾಂದ್ರೆ ನಾವು ಹಾಕೋ ತನಕ ಹಂಗೆ ಕುಂತು ಬಿಡ್ತೈತಿ. ಆದರೆ ಎಷ್ಟು ಮಸ್ತ್ ಐತ್ರಿ. ಅದಕ್ಕೆ ಅಷ್ಟೊಂದೇನು ಕ್ಲೀನಾಗಿ ಇಟ್ಟಿಲ್ಲ, ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿತ್ತು.
ಈಗಿದ್ರೆ 2 ನಾಯಿಗಳಿಗೆ ಊಟನೂ ಹಾಕ್ದೆ ನೋಡ್ರಿ. ಭಾಳ ಕೇರ್ ಮಾಡ್ತಾನು ಮನು ಇದ್ರೆ ರೀ. ಈಗಿದ್ರೆ ತಾಯಮ್ಮ 7 ಗಂಟೆ ಹಾಕಿ ಬಂದೈತೆ ನೋಡ್ರಿ. ನನಗಂತೂ ಫುಲ್ ಗೋಣ್ ಹಿಡ್ಕೊಂಡ್ಬಿಟ್ಟಿತ್ತು. ಅಂದ್ರೆ 5 ಗಂಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಮನ್ಕೊಂಡಿದ್ರೆ ಭಾಳ ಸುಸ್ತಾದಂಗೆ ಅನ್ಸಾಕತ್ತೈತಿ. ಯಾಕೆನ ಅಂತೇಳಿ ಮತ್ತು ಬಿಸಿಲು ಜಾಸ್ತಿ ಐತಲ್ರಿ, ಹಾಗಾಗಿ ಏನು ಕೆಲಸ ಮಾಡ್ಬೇಕಂದ್ರೂ ಕೆಲಸನೂ ಇದ್ದಿದ್ದಿಲ್ಲ ಮತ್ತು ಅಂತ ಅನ್ಸಾಕತ್ತಿತ್ತು. ಮತ್ತು ಮೊಬೈಲ್ ಜಾಸ್ತಿ ನೋಡಿಬಿಟ್ರೆ ತಲೆನೂ ಬಂದುಬಿಡ್ತೈತ್ರಿ. ಅದಕ್ಕಾಗಿ ನಾನು ಜಾಸ್ತಿ ಮೊಬೈಲ್ ನೋಡೋಕೆ ಹೋಗಂಗಿಲ್ಲ. ಸ್ವಲ್ಪ ಹೊತ್ತು ಮನ್ಕೊಂಡ್ರೈತಂತೇಳಿ 5 ಗಂಟೆಗೆ ಮನ್ಕೊಂಡಿದ್ದು ಒಂದು ಅರ್ಧ ತಾಸು ರೀ. ಹಿಂಗಾಗಿ ಅದು ಗೋಣನೇ ಹಿಡ್ಕೊಂಡ್ಬಿಟ್ಟೈತಿ. ಫುಲ್ ಬ್ಯಾನ್ ನೋಡಕತ್ತಿತ್ತು ಮತ್ತು ಏನೋ ಕೆಲಸ ಮಾಡೋಕೆ ಮನ್ಸನೇ ಆಗಲ್ಲಾಗಿತ್ತು. ಕೆಲಸ ಅಂತೂ ಮಾಡಲೇಬೇಕಲ್ರಿ. ಹಾಗಾಗಿ ಈಗ ಅಡುಗೆ ಏನು ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಕೊತಾನೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಏನೂ ಮಾಡೋಕ್ಕೆ ಮನ್ಸಿದ್ದಿತ್ತಿಲ್ಲ. ನಮ್ಮ ಮನೆಯವರು ಇನ್ನೂ ಬಂದಿತ್ತಿಲ್ಲ ರೀ. ಹಾಗಾಗಿ ಅವ್ರು ಬಂದುಬಿಟ್ರೆ ಪಟ್ ಅಂತ ಏನಾರೋ ಒಂದು ಮಾಡಿ ಕೊಟ್ಬಿಡ್ತೀನಿ. ಇನ್ನೂ ಬಂದಿತ್ತಿಲ್ಲ, ಸಾವಕಾಶ ಮಾಡ್ರೈತಂತೇಳಿ ಅನ್ನನೂ ಇತ್ತಲ್ರಿ. ಅದನ್ನೇ ಒಗ್ಗರಣೆ ಹಾಕಿ ಕೊಟ್ರಾಯ್ತು. ಮತ್ತು ಏನು ಮಾಡೋದು ಈಗ ರೊಟ್ಟಿ ಚಪಾತಿ ಮಾಡೋಕ್ಕೂ ಮನ್ಸಿದ್ದಿತ್ತಿಲ್ಲ. ಸಜ್ಕ ಮಾಡ್ರೈತಂತೇಳಿ ಅಂದ್ಕೊಂಡಿದ್ದೆ ರೀ. ಅನ್ನ ಅಷ್ಟು ಒಗ್ಗರಣೆ ಹಾಕಿಬಿಟ್ಟು ಆದರೆ ಸಜ್ಕನೂ ಮಾಡೋಕ್ಕೆ ಹೋಗಲಿಲ್ಲ. ಈಗ ಫಸ್ಟಿಗೆ ಅದು ಅನ್ನ ಒಗ್ಗರಣೆ ಹಾಕ್ಬೇಕಂತ ಒಳಗಡೆ ಕಟ್ ಮಾಡಾಕತ್ತಿದ್ದೆ ರೀ. ಫ್ರಿಜ್ ಒಳಗೆ ಮೆಣಸಿನ್ಕಾಯಿ ತೊಗೊಳಕ್ಕೆ ಹೋದಾಗ ಮತ್ತು ಅದು ಏನಂತಾರೋ ಮೊನ್ನೆ ಹೋಳ್ಗೆ ಮಾಡಿದ್ದು ಹೂರನ್ನ ಮತ್ತು ಹಿಟ್ಟು ನೋಡಿದೆ. ಮತ್ತು ಅದನ್ನೇ ಹೋಳ್ಗೆ ಮಾಡಿ ಕೊಟ್ರಾಯ್ತು. ಇನ್ನೆಲ್ಲಿ ಸಜ್ಕ ಮಾಡೋದಂತ ಅಂದ್ಕೊಂಡು ಹೋಳ್ಗೆನೇ ಮಾಡಿದೆ ನೋಡ್ರಿ. ಫಸ್ಟಿಗಿದ್ರೆ ಸಿಂಪಲ್ಲಾಗೆ ಅನ್ನ ಒಗ್ಗರಣೆ ಹಾಕ್ಬೇಕಂತೇಳಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಅದಕ್ಕೇನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ. ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಸಾಂಬಾರು ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿತೈತಿ ಮತ್ತು ಅಂತ ಅನ್ಸಾಕತ್ತಿತ್ತ. ಒಗ್ಗರಣೆ ಹಾಕೋದೆ ಅಂದರೆ ಜಸ್ಟ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟು ಒಗ್ಗರಣೆ ಅಂದರೆ ಕಟ್ ಮಾಡಿ ಒಗ್ಗರಣೆ ಹಾಕಿದ್ರಾಯ್ತು ಅಂತೇಳಿ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಹೋಳ್ಗೆ ಮಾಡ್ಕೊಳಕಂತೀನಿ ನೋಡ್ರಿ. 2 ಹೋಳ್ಗೆ ಆಗಿದ್ದು ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ಆಗ್ತೈತಿ. ನನಗಂತೂ ಹೊಸು ಇದ್ದಿದ್ದಿಲ್ಲ. ತನಗೇನು ಹೋಳ್ಗೆ ಇಷ್ಟ ಇಲ್ಲ ರೀ. ಆಕೆಗೆ ಬರೀ ಅನ್ನ ಅಷ್ಟು ಕೊಟ್ಬಿಟ್ರೆ ಹೊಟ್ಟೆ ತುಂಬಿಬಿಡ್ತೈತಿ. ಬರೀ ಜಾಸ್ತಿ ಅನ್ನ ತಿನ್ನೋದು ತಾನು. ಅಂದ್ರೆ ರೊಟ್ಟಿ ಚಪಾತಿ ಕಿಂತಾರಿ. ಅದು ಅಂತೂ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಇಬ್ಬರಿಗೆ ಹೋಳ್ಗೆ ಆಗ್ತಾವಂತ ರೆಡಿ ಮಾಡಾಕಂತೀನಿ ನೋಡ್ರಿ. ನನಗೂ ಭಾಳ ದಿವಸದಿಂದ ಅಂತಾರು ಸಜ್ಕದ ಹೋಳ್ಗೆ ತಿನ್ಬೇಕನ್ನೋ ಆಸೆ ಐತಿ. ಆದ್ರೆ ಮಾಡ್ಬೇಕಂದ್ರೆ ಆಗೈತಿ ನೋಡ್ರಿ. ಆ್ಯಕ್ಚುಲಿ ಉದ್ರ ಸಜ್ಕ ಮತ್ತು ಸಜ್ಕದ ಹೋಳ್ಗೆ 2 ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳಕಂತೀನಿ. ಆದರೆ ಮಾಡೋದನ್ನೇ ಆಗಲ್ಲಾಗೈತೆ ನೋಡ್ರಿ. ನನಗೆ ಉದ್ರ ಸಜ್ಕ ಆಗಲಿ ಮತ್ತು ಸಜ್ಕದ ಹೋಳ್ಗೆ ಭಾಳ ಇಷ್ಟ ಆಗ್ತೈತಿ. ಆದರೆ ನಮ್ಮ ಮನೆಯೊಳಗೆ ಯಾರಿಗೂ ಇಷ್ಟ ಆಗಂಗಿಲ್ಲ ನೋಡ್ರಿ. ಅಂದರೆ ಸಜ್ಕದ ಹೋಳ್ಗೆ ಸ್ವಲ್ಪ ನಮ್ಮ ಮನೆಯವ್ರು ಇಷ್ಟಪಡ್ತಾರೆ. ತನೋ ಮನಗೆ ಏನು ಇಷ್ಟ ಆಗಂಗಿಲ್ಲ ರೀ. ಅವ್ರಿಗೆ ಏನಿದ್ರು ಏನಂತಾರೆ ಗೋಬಿ ಮಂಚೂರಿ. ಈಗಿನ ಮಕ್ಕಳಿಗೆ ಬರೀ ಪಾನಿಪುರಿ ಇಂಥದನ್ನೇ ಇಷ್ಟ ಆಗುತ್ತೆ. ಅವಾಗೆಲ್ಲ ಸ್ವೀಟ್ ಇಷ್ಟಪಡ್ತಿದ್ರು. ಅಂದರೆ ಮಂದಿರಿ ಈಗ ಬರೀ ಸಣ್ಣ ಮಕ್ಕಳು ಬರೀ ಇಂಥದನ್ನ ಇಷ್ಟಪಡ್ತಾರೆ ನೋಡ್ರಿ. ಗೋಬಿ ಮಂಚೂರಿ ಪಾನಿಪುರಿ. ಅದಕ್ಕಾಗಿ ಅದನ್ನೇ ಜಾಸ್ತಿ ಮಾಡೋದಾಗ್ಬಿಡ್ತೈತಿ. ಉದ್ರ ಸಜ್ಕ ಮತ್ತು ಸಜ್ಕದ ಹೋಳ್ಗೆ ಮಾಡ್ಬೇಕು ಅಂದ್ರೆ ಆಗಂಗಿಲ್ಲ ನೋಡ್ರಿ. ನಮಗೆ ಇಷ್ಟ ಆಗುತ್ತಾ ಆದರೆ ಮಕ್ಕಳಿಗೂ ಇಷ್ಟ ಆಗ್ಬೇಕಂದ್ರೆ ನಮಗೊಂದು ಮಾಡಬೇಕು ಮತ್ತು ಅವ್ರಿಗೊಂದು ಮಾಡಬೇಕು. ಹಿಂಗಾಗಿ ಹಂಗೆ ಉಳ್ಯಾಕತ್ತೈತಿ. ಆ್ಯಕ್ಚುಲಿ ಉದ್ರ ಸಜ್ಕ ಒಬ್ರು ಸಿಸ್ಟ್ರೆ ಭಾಳ ದಿವಸದಿಂದ ಮಾಡಿ ತೋರಿಸ್ರಿ ಅಕ್ಕ ಅಂತ ಹೇಳ್ಯಾರು. ಹಿಂಗಾಗಿ ಮಾಡ್ಬೇಕಂತ ಅಂದ್ಕೊಂಡಾಗೊಮ್ಮ ಬ್ಯಾಡ ಅಂತ ಅಂದ್ಬಿಟ್ರೆ ಹಿಂಗಾಗಿ ಬಿಡೋದಾಗ್ಬಿಟ್ಟೈತಿ ನೋಡ್ರಿ. ಖಂಡಿತ ಒಂದ್ಸಲ ಮಾಡಬೇಕು. ಈಗಿದ್ರೆ ಅನ್ನ ಒಗ್ಗರಣೆ ಹಾಕಿ 1-2 ಹೋಳ್ಗೆ ಮಾಡಿ ಇಟ್ಟಿದ್ದೀನಿ ರೀ. ಗೋಣ ಬ್ಯಾನ್ ಆಗಿತ್ತಲ್ಲ ಅಂದ್ರೆ ಹಿಡ್ಕೊಂಡ್ಬಿಟ್ಟಿತ್ತು. ಒಂದೊಂದ್ಸಲ ಈ ರೀತಿ ಆಗ್ತೈತ್ರಿ. ಅದು ಹಂಗೆ ಆದಾಗ ಫುಲ್ ಪೇನ್ ಆಗ್ತಾ ಇರ್ತೈತಿ. ಒಂದರ ಸ್ವಲ್ಪ ಒಂಚೂರು ಬ್ಯಾನ್ ಆಗಕ್ಕೆ ಸ್ಟಾರ್ಟ್ ಆಯ್ತಿಲ್ಲ ಇಡೀ ಏನಂತಾರೆ ಮನಸ್ಸೆಲ್ಲ ಅಲ್ಲೇ ಇರ್ತೈತಿ. ಏನು ಕೆಲಸ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ, ಉಣ್ಣಕ್ಕೂ ಮನ್ಸು ಬರೋಂಗಿಲ್ಲ. ಹಿಂಗಾಗಿ ಮುಂದೆ ಅಂದೆ ರೀ ನನ್ನ ಗೋಣ ಭಾಳ ಬ್ಯಾನ್ ಹಾಕತೈತಪ್ಪಿ. ನನಗಂತೂ ಊಟ ಮಾಡೋಕ್ಕೂ ಮನಸ್ಸಿಲ್ಲ. ನಾನು ಏನೂ ಮಾಡೋಕ್ಕೆ ಹೋಗಲ್ಲ ಮನ್ಕೊಂಡ್ಬಿಡ್ತೀನಿ ಅಂತೇಳಿ. ಇಲ್ಲಿ ಮಮ್ಮಿ ನಾನು ಎಣ್ಣೆ ಹಚ್ಚಿ ತಿಕ್ತೀನಿ ಬರೀ ಕಮ್ಮಿ ಆಗುತ್ತಂತೇಳಿ ತಿಕ್ಕಾಕಂತ ನೋಡ್ರಿ. ಎಣ್ಣೆ ಹಚ್ಚಿ ತಿಕ್ಕೋದಲ್ದನ ಕಿವಿ ಕೈ ಎಲ್ಲ ಕಿತ್ತುಬಿಡ್ತಾನೆ ನಂದು ಇವತ್ತಂತ ಅನ್ಸಾಕತ್ತಿತ್ತು. ಅಂದ್ರೆ ಮೊಬೈಲ್ ಒಳಗೆಲ್ಲ ತೋರಿಸ್ತಾರಲ್ರಿ ಅವರು ಡಾಕ್ಟರ್ಸ್ ಇರ್ತಾರೋ ಫುಲ್ ಕಿವಿ ಆಗಲಿ ಏನಂತಾರೆ ಎಲ್ಲ ಜಾಯಿಂಟ್ಗಳ ಕಟಕ್ ಅಂತ ಅನಿಸ್ತಾ ಇರ್ತಾರಲ್ಲ ಅದನ್ನ ರೀತಿ ಮಾಡಿಬಿಟ್ರೆ ಫುಲ್ ರಿಲೀಫ್ ಆಗುತ್ತೆ ಮಮ್ಮಿ, ನೋವೆಲ್ಲ ಕಮ್ಮಿ ಆಗುತ್ತೆ ಅಂತೇಳಿ ಮಾಡಾಕತ್ತಿದ್ದಾರೆ. ನನಗಿದ್ರೆ ಫುಲ್ ಕಿವಿ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಹೊಡೆದ ಕೂಡಲೇನೂ ಬಿಡಂಗಿಲ್ಲ ರೀ. ಅಂದರೆ ಏನಾರ ಒಂದು ಕೆಲಸ ಹೇಳಿಬಿಟ್ರೆ ಸಾಕು ಅದನ್ನ ಫುಲ್ ಕಮ್ಮಿ ಆಗಿಬಿಡ್ಬೇಕು ಆ ರೀತಿ ಮಾಡ್ತಾನೆ. ಅಂದ್ರೆ ಸಣ್ಣ ಕೂಸಿನ ಥರ ರೀ ಈ ರೀತಿ ಎಲ್ಲ ಫುಲ್ ಜಾಯಿಂಟ್ ಎಲ್ಲ ಪೇನ್ ಕಮ್ಮಿ ಆಗ್ತೈತಿ ಮಮ್ಮಿ ಮಾಡ್ತೀನಿ ಅಂತೇಳಿ ಮಾಡಾಕತ್ತೀನಿ ನೋಡ್ರಿ. ನನಗಂತೂ ಫುಲ್ ಪೇನ್ ಆಗ್ಕತ್ತಿತ್ತು. ಅಂದ್ರೆ ಅವ್ರು ಡಾಕ್ಟರ್ಸ್ ಇರ್ತಾರೆ ಫುಲ್ ಅದು ಮೈಯೆಲ್ಲ ಸಡ್ಲ್ ಬಿಟ್ಟ ತಕ್ಷಣ ಅದು ಕಟಕ್ ಅನ್ನೋದ್ರಿ. ನನ್ನ ಮೈ ಮಾತ್ರ ಎಲ್ಲಿ ಕಟಕ್ ಅಂತ ಅನ್ನೋದೇ ಇಲ್ಲ. ಅಂದ್ರೆ ತನು ಮನು ಆಗಲಿ ಫುಲ್ ಸೊಂಟಾಗಲಿ ಗೋಣಾಗಲಿ ಕುಟುಂಬ ಅಂತೇಳಿ ಅದನ್ನ ಸೌಂಡ್ ಮಾಡ್ತಾ ಇರ್ತಾರೋ. ನನಗೆ ಮಾತ್ರ ಏನೇ ಮಾಡಿಬಿಟ್ರು ಎಲ್ಲಿ ಕಟ್ಟಂತೆ ಸೌಂಡ್ ಬರೋಂಗಿಲ್ಲ ರೀ. ಜಾಯಿಂಟ್ ಅಂದರೆ ಗೋಣ್ ಮುರ್ಕೋದು ಸೊಂಟ ಮುರ್ಕೋದು ಎಲ್ಲ ಮಾಡ್ತಾರಲ್ಲ ನನಗೆ ಆ ರೀತಿ ಆಗಂಗಿಲ್ಲ. ಏನು ಮಾಡ್ರೂ ಆಗಂಗಿಲ್ಲ ಬಿಡಪ್ಪಿ ಅಂತೇಳಿ ಅನ್ನಕತ್ತೀನಿ ನೋಡ್ರಿ. ಫೈನಲಿ ಸ್ವಲ್ಪ ಎಲ್ಲ ತಿಕ್ಬಿಟ್ಟು ಈ ರೀತಿ ಮಾಡಿದ ಕೂಡಲೇ ಒಂಚೂರ ರಿಲೀಫ್ ಆಯಿತು.
ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.